ಹೊಡೆದ್ರೆ ಹೊಡಿಲಿ ಬಿಡಿ ಪುಟ್ಟಮಲ್ಲಿ ಅವರೇ, ಹೊಡೆಯೋದು ಮನೆ ಅಂತಾನೆ, ಹೃದಯನಲ್ವಲ್ಲ. ನಾ ಎಟ್ಟಿ ಓನರು ಶ್ರೀರಾಮಚಂದ್ರ ಗೌಡ. ನಮ್ಮ ಮಟ್ಟಿ ಮೇಲೆ ಯಾಕೆ ಗೀಟ್ ಎಳಿತಾ ಇದ್ರಿ ಅದನ್ನ ಹೇಳಿ. ಓ, ನೀ ಮನೆ ಓನರಾ? ಹಾಗಾದ್ರೆ ಇದನ್ನ ಮರ್ತ್ ಬಿಡಿ. ಇನ್ನು 2 ದಿನದಲ್ಲಿ ಮನೆ ಹೊಡಿತಾ ಇದೀವಿ. ನಮ್ಮ ಡಾಕ್ಯುಮೆಂಟು ಬ್ಲೂ ಪ್ರಿಂಟು ಎಲ್ಲ ಸರಿಯಾಗಿದ್ದಂತೆ. ನಮ್ಮ ಡಾಕ್ಯುಮೆಂಟ್ ಪ್ರಕಾರ ರಾಜ್ ಕಾಲುವೆ ನಮ್ಮ ಮಟ್ಟಿ ಮೇಲೆ ಇದ್ದದಂತೆ. ಅದಕ್ಕೆ ನಮ್ಮ ಮಟ್ಟಿನ ಒಡೆದಾಕಿರಂತೆ. ಊಟಕ್ಕೆ ನಮಗೆ ಕೈ ತುತ್ತು ಕೊಡ್ತೇನೆ ಅಂತ ಹೇಳಿದ್ದಾರೆ, ಅದನ್ನು ತಿಂದುಕೊಂಡೇ ಹೋಗುದು. ತಾಯಿ ಲಾಲಿ ಹಾಡೋ ತಾಯಿಗೆ. ಡಾರ್ಲಿಂಗ್ ಡಾರ್ಲಿಂಗ್ ಡಾರ್ಲಿಂಗ್, ಹಾರ್ಟಿಗೆ ಹಾರ್ಟು ಕಾಲಿಂಗ್, ವಯಸ್ಸು ಕನಸು ಬೌನ್ಸಿಂಗ್, ಹೋಗಲೇಬೇಕಿದೆ ಡೇಟಿಂಗ್. ಡೊಂಗು 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 ಇವಳು ಬಾರಿ ಡೊಂಗು. ಪುಟ್ಟಮಲ್ಲಿ ಅವರೇ, ನನ್ಗೂ ಕೈ ತುತ್ತು ಕೊಡಿ. ಚಂದನ್ ಅವ್ರೆ, ಮುಂಚೆನೆ ಕೇಳಬಾರ್ದಿತ್ತ, ಈಗೆಲ್ಲ ಖಾಲಿ ಆಗೋಯ್ತು ಅನ್ನಿ. ನಮ್ಮವ್ವ ನನ್ಗೊಂದು ಗತಿ ಕಾಡ್ಸಕ್ಕೆ ಹಿಂಗೆಲ್ಲ ಮಾಡಿಸ್ತಾಳ ಅನ್ಸುತ್ತೆ. ಈ ಚಳಿಲಿ ಗಂಡಿನ ಮುಟ್ಟಲೇ ಕಷ್ಟ, ಅಂಥದ್ರಲ್ಲಿ ಉಯ್ಕಾಗ್ತದೆ ಹೇಳ್ತಾಳೆ. ಶಂಕರೇಶ್ವರ, ನೀನೇ ಕಾಪಾಡ್ಬೇಕಪ್ಪ. ಬಾಬಣ್ಣ, ಯಾಕೆ ನಡ್ತಾ ಇದೆ? ತಣ್ಣೀರು ಕಂಡ್ಮೇಲೆ ನಡೆದ ಡ್ಯಾನ್ಸ್ ಮಾಡಕತ್ತದ. ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಮ್ಮೆ. ಬಾಬಣ್ಣ, ನಿಂತ್ಕೊಂಡಲ್ಲೇ 108 ಪೌಂಡ್ ಹಾಕಿ. ಅದು ಪೌಂಡಲ್ಲ ಕಮ್ಮಿ, ರೌಂಡು. ಹಿಡಿದ್ರಿ ಚಾಡ. ಅದನ್ನೇ ಹಾಕ್ತಾರಿ, ನಾನು ಪೂಜೆ ಗಡಿ ಮಾಡ್ಕೊಬತ್ತೀನಿ. ಬಾಬಣ್ಣ, 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 ಯಾರೋ ಅಟ್ಟಿ ಹೊಡೆದಾಗ್ತಾ ಇಲ್ಲ, ನಾನು ಬಂದಿರೋದು. ಇನ್ನೇನ್ ಬಾಬಣ್ಣ, ಪ್ರದಕ್ಷಿಣೆ ಹಾಕಿ ಅಂದ್ರೆ ನೀವು ಮಲ್ಕೊಬಿಟ್ಟಿದ್ದೀರಿ ಅಲ್ಲ. ಹೋಗಮ್ಮೆ, ಹಾಕಿ ಹಾಕಿ ಸುಸ್ತಾಗಿ ತಗೊಂಡ್ಬಿಟ್ಟಿ. ಅದಕ್ಕಮ್ಮೆ ಪ್ರದಕ್ಷಿಣೆ ಹಾಕಿ ಅಟ್ಟಿ ಉಳಿಸ್ಕೊಳ್ಳಂಗಿದ್ರೆ ಎಲ್ರು ಹಂಗೆ ಮಾಡಾರಪ್ಪ. ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆವ ಹೇಳೋರಂದ್ರ ನೀವು ಮಾಡ್ಲೇಬೇಕು. ಬನ್ನಿ ಬನ್ನಿ, ಈ ಸೀರೆ ಉಟ್ಕೊಳಕ್ಕೆ. ನಾಯಕಮ್ಮ ಉಟ್ಕೊಳ್ಳಿ. ಉಡ್ತೋನಿ ಬಾಬಣ್ಣ, ಇದು ನನ್ನ ಸೀರೆ ಅಲ್ಲ, ಅವ್ರ ಸೀರೆ. ಇದನ್ನ ನೀವು ಉಟ್ಕೊಂಡು ಎಷ್ಟನೇ ಕುಂಕುನ ಮುಖಕ್ಕೆಲ್ಲ ಬಳ್ಕೊಂಡು 3 ಮನೆಗೆ ಹೋಗಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಿ, ಅದರಿಂದ ಬಂದ ಅಕ್ಕಿಯಿಂದ ನೀವು ಅನ್ನ ಮಾಡ್ಕೊಂಡು ತಿನ್ಬೇಕು. ಅಯ್ಯ, ನಿನ್ನ ಮನೆ ಕಾಯುವಾಗ ನಾನು ಸೀರೆ ಉಟ್ಕೊಂಡು ಅಟ್ಟಟ್ಟಿಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ತಿನ್ಬೇಕ? ನನ್ನೇನು ಭಿಕಾರಿ ಅನ್ಕೊಂಡ್ಯಾ? ಈ ಅಟ್ಟಿ ಕಳ್ಕೊಂಡ್ರೆ ಅದೇ ತಾನೇ ಆಗೋದು. ಇನ್ನೊಂದ್ಸತ ವ್ರತ ಅನ್ಕೊಂಡು ನಾನು ದಂಡಕ್ಕೆ ಬಂದ್ರೆ ನಾನೇ ಅಟ್ಟಿ ಬಿಟ್ಟು ಹೋಗ್ಬಿಡ್ತೀನಿ. ಶಂಕರೇಶ್ವರ, ಹೋಗಿ ಹೋಗಿ ಗೀಟು ನಮ್ಮ ಮಟ್ಟಿ ಮೇಲೆ ಹೋಗ್ಬಿಟ್ಟದಲ್ಲಪ್ಪ. ಇದನ್ನ ಹೆಂಗೆ ಅಳಿಸೋದು? ಒನ್ ಹರಿ ಇಸ್ ಹಿಯರ್, ನೋ ಫಿಯರ್. ಯಾರು ಸ್ವಾಮಿ? ನಾನು ಸ್ವಾಮಿ ಅಲ್ಲ, ಹರಿ, ನರಹರಿ. ಅಯ್ಯೋ, ಯಾವ ಹೊರಿ ಆದ್ರೆ ನನಗೇನ? ನನ್ನ ಕಷ್ಟನ ನಿಮ್ಮ ಕಲ್ ದೂರ ಮಾಡೋಕ್ಕಲ್ಲ ಕಂಬಿಡಿ. ತಪ್ಪು ಕಲ್ಪನೆ. ನಾನಿರೋದೇ ನಿಮ್ಮಂಥವ್ರ ಕಷ್ಟ ಕೇಳೋದಕ್ಕೆ. ನಾನಿರೋವರೆಗೂ ಒಂದು ಮನೆನೂ ಹೊಡೆಯೋದಕ್ಕೆ ಬಿಡೋದಿಲ್ಲ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನಿಮ್ಮ ಫೋಟೋನ ಅಟ್ಟಿ ಮುಂದೆ ಹಾಕೊಂಡು ಪೂಜೆ ಮಾಡ್ಬಿಡ್ತೀನಿ. ಏಯ್, ನಾನು ಇನ್ನೇನು ದೃಷ್ಟಿ ಬೊಂಬೆ ಅನ್ಕೊಂಡ್ರೇನ್ರಿ? ಸುಮ್ಮನೆ ಆಟಗಳು ಮಾಡ್ದಿ. ನಾನು ಆಟಗಳು ಮಾಡಿದ್ವಿ. ತಾವ್ ಯಾರಂತ ಗೊತ್ತಾನಿಲ್ಲ. ಹೇಳದ್ನಲ್ಲ ಹರಿ ಅಂತ. ಸರ್, ನಾನು ನಿಮ್ಮ ಹೆಸರು ಕೇಳಲಿಲ್ಲ. ನೀವು ಯಾರು ಕ್ಯಾಮೆ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ತಾವನಿ. ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿರ್ತಾನೆ ಈ ಹರಿ. ನಾನು ನಾಡ ರಕ್ಷಕ. ಈ ಕನ್ನಡ ನಾಡಿನ ನೆಲ ಜಲನ ಉಳಿಸೋನು, ಕೆಡುತ್ತಾ ಇರೋ ಮನೆಗಳನ್ನ ಉಳಿಸೋನು. ವೇಷಭೂಷಣ ನೋಡಿ ನೆಗ್ಲೆಕ್ಟ್ ಮಾಡಬೇಡಿ. ಪಂಚ ಹುಟ್ಟೋರಲ್ಲ ಗಾಂಧಿ ಆಗಲ್ಲ, ಬಾಯಿರೋರಲ್ಲ ಬೂಂದಿ ತಿನ್ನಲ್ಲ. ನಿಮ್ ಕೆಲಸ ಮಾಡ್ಕೊಟ್ಮೇಲೆ ಗೊತ್ತಾಗುತ್ತೆ ನಾನು ಯಾರು ಅಂತ. ಡಾಕ್ಯುಮೆಂಟ್ಸ್ ಕೊಡಿ. ನಿಜವಾಗ್ಲೂ ನನ್ನ ಅಟ್ಟಿನ ಉಳಿಸ್ಕೊಟ್ಟಾರ್ಯಾ? ನೇಗಲ್ಗೆ ದನಗಳನ್ನ ಕಟ್ಟಿದ್ದೀನಿ. ಎಳ್ಕೊಂಡು ಹೋದ್ರೆ ಉಳೋದು, ಇಲ್ಲ ಅಂದ್ರೆ ಬೀಳೋದು. ಗೌಡ್ರೆ, ಯಾರವರು? ನಿಮ್ಮನೆ ಡಾಕ್ಯುಮೆಂಟ್ಸ್ ನ ಯಾಕೆ ಕೊಟ್ರಿ? ಮಧುರ ಅವ್ರೆ, ಯಾರೋ ಮಹಾನ್ ಭಾವ ನಮ್ಮ ಮಟ್ಟಿ ಉಳಿಸ್ತೀನಿ ಅಂತ ಬಂದ್ರು. ಅದಕ್ಕೆ ಜೆರಾಕ್ಸ್ ಕಾಪಿ ಇಟ್ಕೊಂಡು ಓಡಾಡ್ತೀವಿ, ಕೊಟ್ಕಳಿಸ್ಬಿಟ್ಟಿ. ಹಾಗೆಲ್ಲ ಮನೆ ಡಾಕ್ಯುಮೆಂಟ್ಸ್ ನ ಅಪರಿಚಿತರಿಗೆ ಕೊಡಬಾರ್ದು. ಅವ್ರೇನಾದ್ರೂ ಮಿಸ್ಯೂಸ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ?
ಮಧುರ ಅವ್ರೆ ನಮ್ಮ ಮಟ್ಟಿನ ಹೊಡೆದಾಕ್ಬಿಡ್ತಾರ ನಮ್ಮ ಭಯದಲ್ಲಿ ನಾ ಏನು ಮಾಡ್ತಾ ಇದೀನಿ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಸುಂದ್ರಿ ಮೇಡ ನಮಸ್ಕಾರ. ನಮಸ್ತೆ ಬಜರಂಗಿ ಅವ್ರೆ. ಎಲ್ಲಿವರೆಗೂ ಬಂತು ಗೌಡ್ರ ಮನೆ ಉಳ್ಸೋ ಮಾತು? ನಾನೇನೋ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತಾನೆ ಇದ್ದೆ ಸುಂದ್ರಿ ಮೇಡ. ಆರೆ ಎಂತ ಮಾಡೋದು, ನನ್ನ ಮಾತಿನ ಯಾರು ಕೇಂತೆ ಇಲ್ಲ. ನಿಮ್ ಹೆಂಡ್ತಿನೇ ನಿಮ್ ಮಾತು ಕೇಳಲ್ಲ, ಇನ್ ಬೇರೆಯವ್ರು ನಿಮ್ ಮಾತು ಕೇಳ್ತಾರ? ಪಾಪ ನಮ್ ಗೌಡ್ರು ನೋಡಿ, ನಮ್ಗೆ ಕುಡಿಯೋಕೆ ಬೆಳೆಯೋಕೆ ನೀರಿಲ್ಲ, ಆದ್ರೆ ಅವರು ಬೇರೆಯವ್ರಿಗೆ ನೀರ್ ಬಿಡೋ ಪರಿಸ್ಥಿತಿ ಬಂದಿದೆ. ಗೌಡ್ರೆ ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ ಮಾರ್ರೆ. ತಾಳ್ಮೆ ತಾಳ್ಮೆ ತಗಣಿ. ನಾನು ತಾಳ್ಮೆಯಿಂದನೇ ಅವನಿಗೆ ಬಜರಂಗಿ ಇನ್ಸ್ಪೆಕ್ಟ್ರೆ. ಆದ್ರೆ ಈಗ ನೋಡ್ದೆ ಇಟ್ಕೊಳ್ಳಿ ನನ್ನ ತಾಳ್ಮ ಕಟ್ಟೊಡ್ದ ತರ ಹೊಡೆದೋಗ್ಬಿಡ್ತದೆ. ಬೇಜಾರ್ ಮಾಡ್ಕೋಬೇಡಿ ಗೌಡ್ರೆ, ಎಲ್ಲ ಒಳ್ಳೇದೇ ಆಗುತ್ತೆ. ನಿಮ್ ಮನೆಗೆ ಏನೂ ಆಗಲ್ಲ ಅಂತ ನನಗೆ ಅನ್ನಿಸ್ತಿದೆ. ಅಷ್ಟಾದ್ರೆ ಸಾಕು ಮಧುರ ಅವ್ರೆ, ನಿಮ್ಮನ್ನ ಬಿಟ್ಟು ನಾನು ದೂರ ಇರಕ್ಕೆ ಆಗಲ್ಲ. ಅಂದ್ರೆ ಈ ಅಟ್ಟಿ ಮೇಲಿರೋ ಪ್ರೀತಿಗೆ ನನ್ ಕಲ್ ದೂರ ಇರಕ್ಕೆ ಆಗಲ್ಲ ಅಂದಿ. ಇಷ್ಟು ಸಾಕು ಬಿಡಿ, ಆ ಪ್ರೀತಿನೇ ನಿಮ್ಮನ್ನ ಕಾಪಾಡುತ್ತೆ. ಯಾನ್ ಕಾಪಾಡುತ್ತೋ ಯಾನ ಮಧುರ ಅವ್ರೆ. ಅಕಸ್ಮಾತ್ ಈ ಅಟ್ಟಿನ ಹೊಡೆದಾಕ್ಬಿಟ್ರೆ ನಾನು ನಿಮ್ಮ ಜೊತೆಗೆ ಇದ್ಬಿಡ್ತೀನಿ. ಅಂದ್ರೆ ನಿಮ್ಮ ಮಟ್ಟಿಲಿರಕ್ಕೆ ಅವಕಾಶ ಕೊಡಿ ಅಂದಿ. ಗೌಡ್ರೆ ನೀವೆಂತಕ್ಕೆ ಮರ್ರ ಇವ್ರ ಮನೆಗೆ ಪೋದ ಗೆಣಿಸ್ಕಿಲ್ಲಕ್ಕೆ. ಅಂದ್ರೆ ನನಗೆ ಬ್ಯಾರೆ ಅಟ್ಟಿ ಸಿಗಂಟ ನಾನು ಪುಟ್ ಮಂದಿ ಇವ್ರ ಅಟ್ಟಿಲಿ ಇರ್ತೀವಿ ಅಂದಿ. ಇದಕ್ಕೆ ನೀವು ಒಪ್ಪುಗತ್ತಿದಾರಲ್ವ ಮಧುರ ಅವ್ರೆ? ಗೌಡ್ರೆ ನೋಡಿದ್ರೆ ಒಪ್ಕೊಂಡ್ರು. ಐ ಲೈಕ್ ಇಟ್. ಎಂಥದಿದೆ ಇನ್ಸ್ಪೆಕ್ಟರ್, ನಾವೆಲ್ಲರಷ್ಟು ಬಿಂದಾಸಾಗಿ ಕುಡಿತಿದ್ದೇವೆ, ನೀವೆಂಥದಕ್ಕೆ ಮುಸುಂಡು ಮುಚ್ಚಿಕೊಂಡು ಕುಡಿತಿದ್ದೀರಾ? ಅಯ್ಯೋ ಎಟ್ಟಿ ಕಂಡೆ, ನಾ ಕುಡ್ದು ಪಬ್ಲಿಕ್ಕಿಗೆ ಗೊತ್ತಾಗ್ತಾಗ ಅಂದೇಳಿ ಹಿಂಗೆ ಕುಡಿತಿದ್ದೆ. ಅಂಥವ್ರು ಯಾಕ್ರಿ ಕುಡಿತೀರಾ? ನೋಡಿ, ಅಣ್ಸೋದಕ್ಕೆ ಗಮ್ ಬೇಕು, ಕುಡಿಯೋದಕ್ಕೆ ದಮ್ ಬೇಕು. ಜಾನಿ ಅವರೇ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನ್ನ ಹತ್ರ 2 ಇತ್ತು. ನಾವೆಲ್ಲ ಫಸ್ಟ್ ಟೈಮ್ ಒಟ್ಟಿಗೆ ಸೇರ್ಕೊಂಡು ಕುಡಿತಿತ್ತು. ಅದಕ್ಕೆ ಕಾರಣ ಗೌಡ್ರ ಮನೇನ ಉಳಿಸ್ಕೊಂಡ್ ಕಾತಿಲ್ಲಲ್ಲ ಅಂತೇಳಿ ದುಃಖದಲ್ಲಿ ಕುಡಿತಾ ಇದ್ದೆ. ರೀ ಬಜರಂಗಿ ಅವರೇ, ಇದುವರೆಗೂ ನೀವು ಏನ್ ತಾನೇ ಉಳಿಸಿದ್ದೀರಾ? ಈಗೆಲ್ಲ ಬೋರ್ಡ್ ಮಂಡೆ ಅವ್ರು ಉಳಿಸ್ಕೊಂಡದೆ ಅಂತಲ್ವಾ, ಎಲ್ಲ ಕಲ್ಕೊಂಡದ್ದೆ. ಗೌಡ್ರೆ ಯಾಕೇನು ಮಾತಾಡ್ತಿಲ್ಲ? ಏನಾದ್ರು ಮಾತಾಡಿ. ಯಾನಂತ ಒಳ್ಳೆ ಅಣ್ಣ ಎಪ್ತವ್ರೆ, ಕಣ್ಣು ಮುಂದೆ ನನ್ನ ಅಟ್ಟಿ ಕಳ್ಕಾತವನೆಲ್ಲ ಅದ್ರ ಬಗ್ಗೆ ಚಿಂತೆ ಆಗ್ಬಿಟ್ಟದೆ. ಯಾಕಾದ್ರೂ ರಾಜಕಾಲವನ್ನ ಮಟ್ಟಿ ಮೇಲೆ ಬಂತು. ರಿಂಗ್ ಮಾಸ್ಟ್ರೆ, ಅದು ರಾಜ ಕಾಲುವೆ ಅಲ್ಲ, ಮಂತ್ರಿ ಕಾಲುವೆ. ಅವರಲ್ವಾ ಇಷ್ಟು ದಿವಸ ಇಲ್ಲದನ್ನೆಲ್ಲ ಸೃಷ್ಟಿ ಮಾಡಿ ಎಲ್ಲರ ಮನೆಯನ್ನು ಕೆಡುತ್ತಿರುವುದು. ನೀ ಅವಳದು ದಿಟ ಕಡ ಕಲ್ಟಿವೇಟ್ರು. ಆದ್ರೆ ಏನ್ ಮಾಡೋದಪ್ಪ, ಅವ್ರು ಹೇಳಿದಕ್ಕೆಲ್ಲ ತಲೆ ಬಾಗಿಸ್ಬೇಕಲ್ಲ. ಎಷ್ಟು ಕಷ್ಟಪಟ್ಟು ಅಟ್ಟಿನ ಕಳ್ಸಿನಿ ಗೊತ್ತಾ? ಅಟ್ಟಿ ಕಟ್ಟಕ ಇಟ್ಕ ಮೇಲೆ ಸಿಮೆಂಟ್ ಹಾಕಿಲ್ಲ, ಬೆವ್ರನ್ನು ಸುರಿಸಿಲ್ಲ, ರಕ್ತ ಸುರಿಸಿ ಕಟ್ಸಿನಿ. ರಿಂಗ್ ಮಾಸ್ಟ್ರೆ, ನಿಮ್ಮ ರಕ್ತ ಅಷ್ಟು ದಪ್ಪ ಉಂಟ ಮಾರಾರೆ. ಹಾಗಾದ್ರೆ ನನಗೆ ಸ್ವಲ್ಪ ಕೊಡಿಯಲ್ಲ, ನಮ್ಮ ಮನೆಯಲ್ಲಿ ಗೋಡೆ ಎಲ್ಲ ಬಿರುಕು ಬಿಟ್ಟಿದೆ, ಅದನ್ನ ಅಲ್ಲಿಗೆ ತುಂಬಿ ಬಿಡ್ತೇನೆ. ಮನೆ ನೀ ನಾರ್ಮಲ್ 20ಗೆ ಹುಚ್ಚ ಅಂದಳಿ ಅನ್ಕೊಂಡಿದ್ದೆ ಅಲ್ಲ ಮನೆ, ಕುಡಿದ್ರ ಮೇಲೆ ಅದಕ್ಕಿಂತ ದೊಡ್ಡ ಹುಚ್ಚ. ಅದು ನೀವು ಇವತ್ತು ಫಸ್ಟ್ ಟೈಮ್ ಅಲ್ಲೂ ನಮ್ಮೊಟ್ಟಿಗೆ ಕೂತು ಕುಡಿತಿರೋದು, ಅದಕ್ಕೆ ನಿಮಗೆ ಆಗಡಿಸ್ತಾ ಉಂಟು. ದಿನಾಲ ಬಂದು ಕುಡಿದಂತೆ ನೀವು ನನ್ನ ಮನೆ ಆಗ್ತೀರಾ. ಗಟ್ಟಿ ಗಂಟೆ ಬರ 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 ಬರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ಹರಿ, ನಾನು ಇದ್ ಕಡೆ ನೋ ವರಿ. ಅಲ್ಲ ಮನೆ ನಿನ್ನೆಲ್ಲೋ ಕಂಡಂಗೆ ಅವ್ರು ಗುರ್ತೇ ಸಿಕ್ಕುದಿಲ್ಲಲ್ಲ. ದುಡಿಯೋವಾಗ ಬೆವ್ರು ಕಾಣಿಸಲ್ಲ, ಕುಡಿಯೋವಾಗ ದೇವ್ರೇ ಕಾಣಿಸಲ್ಲ ಅಂದಮೇಲೆ ನಾನು ಗುರು ಸಿಗ್ತೀನ? ಪರಮಾತ್ಮ ಹೇಳಿದ್ಮೇಲೆ ತಾನಾಗೆ ಗುರು ಸಿಗುತ್ತೆ. ಗೌಡ್ರೆ ನೀವೇನು ಯೋಚನೆ ಮಾಡಬೇಡಿ, ಬಿ ಹ್ಯಾಪಿ. ನಿಮ್ಮ ಮನೆನ ನಾನು ಉಳಿಸ್ಕೊಡ್ತೀನಿ. ಆವಾಗಲೂ ಇದೇ ಥರ ಪಾರ್ಟಿ ಮಾಡೋಣ. ತಿಥೆ ಹೇಳ್ತಾ ಇದ್ದಾರ್ಯಾ, ನೀವು ನಮ್ಮಟ್ಟಿ ಉಳಿಸ್ಕೊಟ್ಟಾರ್ಯಾ? ನೀವು ಕುಡಿತಾ ಇರೋ ಗ್ಲಾಸ್ ಮೇಲಾಣೆ, ನಿಮ್ಮ ಮನೆನ ನಿಮ್ಗೆ ಉಳಿಸ್ಕೊಟ್ಟೆ ಕೊಡ್ತೀನಿ. ನಿಮ್ಮ ಮನೆ ಮಾತ್ರ ಅಲ್ಲ, ಎಲ್ರ ಮನೆನೂ ಉಳಿಸ್ಕೊಡ್ತೀನಿ. ಸರ್, ನಿಮ್ಮ ಮಾತು ಕೇಳಿ ಫುಲ್ ಬಾಟ್ಲು ಕುಡ್ದಷ್ಟು ಸಂತೋಷ ಆಗೋಯ್ತು. ಬನ್ನಿ ನಮ್ಮ ಜೊತೆ ಕೂತ್ಕೊಂಡು ಪೆಗಾಕಿ. ನೋ 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 ನೋ, ಇವ್ರ ಮನೆ ಇವ್ರಿಗೆ ವಾಪಸ್ ಕೊಡ್ಸೋವರೆಗೂ ನಾನು ಯಾರ ಎಣ್ಣೆನೂ ಕುಡಿಯಲ್ಲ. ನನ್ನ ಎಣ್ಣೆನ ನಾನೇ ಕುಡಿತೀನಿ. ಚೇಸ್. ನಾನು ಅವನು ಎಲ್ಲೋ ಕಂಡಿದ್ದೆ ಬಾರ್ರೆ, ಎಲ್ಲೆಂದೇಳಿ ಗೊತ್ತಾಗ್ತಿಲ್ಲ. ನನಗೂ ಕೂಡ ಅಷ್ಟೇ, ನಿಮ್ಮನ್ನು ಎಲ್ಲಿಯೋ ಕಂಡಾಗೆ ಉಂಟು, ಆದರೆ ಇಲ್ಲಿ ಅಂತ ಎಲ್ಲಿ ಗೊತ್ತಾಗ್ತಿಲ್ಲ. ಮನೆ ಬರ ಬರ ಬರ. I like it. Get.
ಮಧುರ ಅವ್ರೆ ಒತ್ತರ ನಮ್ಮ ಮಟ್ಟಿಗೆ ಬಂದ್ಬಿಟ್ಟಿದ್ದೀರಿ. ನಾನ್ ನಿಮ್ ಮನೆಗ್ ಬಂದಿಲ್ಲ, ನೀವು ಕುಡ್ಕೊಂಡು ನಮ್ಮ ಮನೆಗ್ ಬಂದ್ ಮಲ್ಕೊಂಡಿದ್ರಿ. ಅಲ್ಲಿಂದ ಉಳ್ಕೊಂಡು ಇಲ್ಲಿ ಬಂದಿದ್ದೀರಾ. ನಾನು ನಿಮ್ಮ ಹೊತ್ತು ಒಳಗೆ ಮನೆ ತಗೋತೀನ ಒಂದು ಅನೇಪ್ನವರು ನಿಮ್ ಮನೇಲಿ ಮಲ್ಗಿದಾರಂತ ಪುಟ್ಮಲೆ ಅವ್ರು ಫೋನ್ ಮಾಡಿ ಹೇಳಿದ್ರು. ಅಯ್ಯೋ ಸುಮ್ಮನೆ ನಾನು ರಾತ್ರಿ ನಮ್ಮಟ್ಟಿಲ್ಲೇ ಮಲಗಿದ್ನಲ್ಲ, ಇಲ್ಲಿಗೆ ಹಂಗೆ ಬಂದು ಇವತ್ತು ಕುಡೀರಿ, ಆಗ ಗೊತ್ತಾಗುತ್ತೆ. ಅಪರೂಪಕ್ಕೆ ಕುಡ್ದಿರೋದಕ್ಕೆ ಇಲ್ಲಿ ಬಂದು ಮಲಗಿದ್ದೀನಿ. ಇನ್ನು ಇವತ್ತು ಕುಡಿದ್ರೆ ಎಲ್ಲಿ ಹೋಗಿ ಮಲಗ್ತೀನೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ಕುಡಿಬೇಕು? ನಮ್ಮ ಮಟ್ಟಿ ಉಳಿಸ್ತೀನಿ ಅಂತ ನಿಮ್ಮ ಉಳಿಸ್ಕೊಳಕ್ ಆಗ್ದಾರಂಗ್ ಕುಡ್ಕೊಂಡ್ ಬಂದಿದ್ದೀರಲ್ಲ, ಇನ್ನು ನಮ್ಮ ಮಟ್ಟಿ ಏನು ಉಳಿಸಿರಿ? ಕ್ಷಮಿಸ್ಬಿಡಿ ಪುಟ್ಟಮಲ್ಲಿ ಅವರೇ, ನಮ್ಮನೆ ಅಂತ ತಿಳ್ಕೊಂಡು ಬಂದು ಇಲ್ಲಿ ಮಲಗ್ಬಿಟ್ಟೆ. ಅಟ್ಟಿ ಯಾವುದು ಅಂತ ಗೊತ್ತಿಲ್ದಾರಂಗ್ ಕುಡ್ದಿದ್ದೀರಿ ಅಂದ್ರೆ ನಿಮ್ಗೊಂಚೂರು ಪಬ್ಲಿಸಿಟಿನೇ ಇಲ್ಲ. ಪುಟ್ಟಮಲ್ಲಿ ಅವರೇ, ಅದು ಪಬ್ಲಿಸಿಟಿ ಅಲ್ಲ, ರೆಸ್ಪಾನ್ಸಿಬಿಲಿಟಿ. ಹಿಡಿದ್ರೆ ಚಾಡ. ಅದೇ ಆ ಜವಾಬ್ದಾರಿನೇ ಇಲ್ಲ ಅಂದಿ. ನಂತವ ಎಲ್ಲ ಅದ, ಆದರೆ ಕುಡಿದು ತಪ್ಪು ಮಾಡ್ಬಿಡ್ತೀನಿ. ಮಧುರವ್ರೆ, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಅದೇನು ಅಂತ ಕೇಳಿ. ರಾತ್ರಿ ಕುಡಿದ ನಾಶೆಲಿ ನಿಮ್ಮ ಜೊತೆಗೆ ಏನಾದ್ರು ತಪ್ಪು ನಡೆದೋಯ್ತಾ? ಅಂದ್ರೆ ತಪ್ಪಾಗಿ ನಡ್ಕಣ್ಣ ಅಂದಿ. ಹಾಗೇನೂ ಇಲ್ಲ. ಮಧುರವ್ರೆ, ಕುಡಿದ ನಾಶೆಲಿ ನೆಟ್ಟಗ ನಿಮ್ಮ ಕ್ವಾಣಿಗೆ ಬಣ್ಣ ಇಲ್ಲ ನೀವೇ ಇಲ್ಲಿಗೆ ಉಳ್ಳಿಸಿ ಬಿಟ್ಬಿಟ್ರ್ಯಾ? ನಾನು ಆಗ್ಲೇ ಹೇಳ್ದೆ ತಾನೆ, ಹಾಲಲ್ಲಿ ಮಲ್ಕೊಂಡಿದ್ರಿ, ಅಲ್ಲಿಂದ ಉಳ್ಕೊಂಡು ಇಲ್ಲಿ ಬಂದು ಮಲ್ಕೊಂಡಿದ್ದೀರಾ ಅಷ್ಟೇ. ಓಕೆ? ಮಧುರವ್ರೆ, ದಿಟ ಹೇಳಿ, ನಮ್ಮಿಬ್ಬರ ಮಧ್ಯೆ ಯಾನು ತಪ್ಪು ನಡೆದಿಲ್ಲ ತಾನೆ? ಯಾಕ್ರಿ ಪದೇ ಅದನ್ನೇ ಕೇಳ್ತಿದ್ದೀರಾ? ನೀವೇನು ತಪ್ಪು ಮಾಡಿಲ್ಲ. ನಿಮ್ಮ ಮಾತು ಕೇಳ್ತಾ ಇದ್ರೆ ಯಾನೋ ತಪ್ಪು ನಡೆದೋಗಿರಂಗದೆ. ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ, ನೀವೇ ತುರಾಡ್ಕೊಂಡು ಇಲ್ಲಿ ಬಂದು ಮಲ್ಕೊಂಡ್ರಿ ಅಷ್ಟೇ. ದನ ಕಾಯ ತಕೊಂಬಂದು ಇನ್ನೊಸಿ ಜಾಸ್ತಿ ಕುಡ್ದಿದ್ರೆ ಏನಾದ್ರು ತಪ್ಪಾಗೋಗಿರೋದು. ಅದು ನಾನು ಶಾನೆ ಕುಡ್ಕೊಂಬಂದ್ಬಿಟ್ಟಿದ್ದಿ, ಒಸಿ ಕಡಿಮೆ ಕುಡ್ಕೊಂಬರ್ಬೇಕಿತ್ತು ಅಂದಿ. ಕುಡಿಯೋದನ್ನ ಬಿಟ್ಟು ಮನೆ ಉಳಿಸ್ಕೊಳ್ಳೋದನ್ನ ನೋಡಿ, ಇಲ್ಲಾಂದ್ರೆ ಮನೆನು ಕಳ್ಕೊಂಡು ರಾಜಕಾಲುವೆಯಿಂದ ಬರೋ ಮೋರಿ ನೀರನ್ನ ಕುಡಿಬೇಕಾಗುತ್ತೆ. ನೀವು ಎಷ್ಟು ಅನ್ಸಿದ್ರು ಅದು ಹೋಗಲ್ಲ ಬಿಡಿ. ಹರಿಯವರು ಬನ್ನಿ ಸಾ, ನಿಮ್ಗೋಸ್ಕರವೇ ಕಾಯ್ತಾ ಇದ್ದಿ. ನೀವು ಬರೋ ತಡ ಆಗೋಯ್ತಲ್ಲ, ಅದಕ್ಕೆ ಅಳಿಸಕ್ಕೋ ಪ್ರಯತ್ನ ಮಾಡಿಬಿಟ್ಟು. ನೀವು ಅಳ್ಸಾಕ್ಬೇಕಾಗಿರೋದು ಇದನ್ನಲ್ಲ, ರಾಜಕಾಲುವೆನ. ಅದನ್ನ ಅಳ್ಸಾಕಿದ್ರೆ ಇದನ್ನ ಅಳ್ಸಾಕೋದೇ ಬೇಡ. ಆ ವಿಷಯನೆಲ್ಲ ಬುಟ್ಟಾಕಿ ಸಾ. ಈಗ ನಮ್ಮ ಮಟ್ಟಿ ವಿಷಯ ಏನಾಯ್ತು? ನಮ್ಮ ಮಟ್ಟಿನ ಹೊಡೆದಾಕಲ್ಲ ತಾನೆ? ಆ ವಿಷಯನೇ ಮಾತಾಡ್ಕೊಂಡ್ ಬರ್ತಾ ಇದ್ದೀನಿ. ಇನ್ನೂ ಮಾತುಕತೆ ಹಂತದಲ್ಲೇ ಇದೆ. ಇನ್ನೂ ಒಂದೆರಡು ದಿನ ನೋಡೋಣ. ಆದ್ರೂ ನಮ್ಮ ಮಾತು ಕೇಳಲಿಲ್ಲ ಅಂತಂದ್ರೆ ಹೋರಾಟ ಮಾಡಿ ಆದ್ರೂ ನಿಮಗೆ ಮನೆ ಉಳಿಸ್ಕೊಡ್ತೀನಿ. ಆಗಲ್ಲ ಆಗಲ್ಲ ಆಗಲ್ಲ, ಅವ್ರು ಕೊಟ್ಟರೆ ನಾಳೆ ಮುಕ್ತ ಆಯ್ತಾ ಇದೆ, ಅಲ್ಲಿವರೆಗೂ ನನ್ನ ಕೈಲಿ ಕಾಯಕ್ಕಾಗಲ್ಲ. ನಮ್ಮ ಸರ್ಕಾರದ ವಿಷಯ ನಮಗೆ ಗೊತ್ತಿಲ್ವೇನ್ರಿ? ಅವ್ರು ಇವತ್ತು ಗುದ್ಲಿ ಪೂಜೆ ಮಾಡಿದ್ರೆ ಅವ್ರು 2ನೇ ಸರಿ ಆಯ್ಕೆಯಾಗಿ ಬಂದ್ಮೇಲೆ ಅದು ರೆಡಿ ಆಗೋದು. ಹಾಗಿದ್ಮೇಲೆ ನಾಳೆನೇ ಹೇಗೆ ಹೊಡೆದಾಕ್ತಾರೆ? ಒಂದು ವೇಳೆ ಹಾಗೇನಾದ್ರೂ ಹೊಡೆದಾಕ್ತಾರೆ ಅಂತಾನೆ ಇಟ್ಕೊಳ್ಳಿ, JCB ಕೆಳಗೆ ಮಲಗಾದ್ರೂ ನಾನು ನಿಮ್ಮ ಮನೆ ಉಳಿಸ್ಕೊಡ್ತೀನಿ. ನನಗೋಸ್ಕರ ಪ್ರಾಣ ಕೊಡಕ್ಕೆ ರೆಡಿ ಆಗ್ಬಿಟ್ಟಿದಾರಲ್ಲ ಸಾ, ನೀವು ದಿಟ್ಟವಾಗ್ಲೂ ಗ್ರೇಟು ಕಂಬಿಡಿ. ಆ ದೇವರು ನನ್ನನ್ನು ಜನಸೇವೆ ಮಾಡೋದಕ್ಕೆ ಅಂತಾನೆ ಹುಟ್ಟಿಸಿದ್ದಾನೆ ಅಂದಮೇಲೆ ಇದನ್ನೆಲ್ಲ ಮಾಡಲೇಬೇಕಲ್ಲ. ಗೌಡ್ರೆ, ಇವ್ರು ಇಲ್ಲಿ ಅಂತ ಮಾಡ್ತಿದ್ರೆ? ಬಜರಂಗ್ ಇನ್ಸ್ಪೆಕ್ಟ್ರೆ, ಇವರು ನಮ್ಮ ಮಟ್ಟಿನ ಉಳಿಸಕ ಹೋರಾಟ ಮಾಡ್ತಾವ್ರೆ. ರಾತ್ರಿ ಎಣ್ಣೆ ಮಾಡಬೇಕಾದ್ರೆ ಬಂದಿದ್ರಲ್ಲ, ಅಯ್ಯೋ ನೀವು ಎಣ್ಣೆ ಎಟ್ಲಿ ಟೈಟ್ ಆಗ್ಬಿಟ್ಟಿದ್ರಿ, ಗುರ್ತಿಡಿನಿಲ್ಲ ಕಂಬಿಡಿ. ನಮ್ಮ ಮಟ್ಟಿನ ಉಳಿಸಕ್ ಬಂದಿರೋ ಮಹಾನುಭಾವರು. ಎಂತ ಇವ್ರು ನಿಮ್ಮ ಮನೆ ಉಳಿಸ್ತಾರ? ಇವ್ರ ಮನೆಯೇ ಇವ್ರಿಗೆ ಉಳಿಸ್ಕೊಂಕ ಇಲ್ಲ? ಯಾನ್ ಹೇಳ್ತಾ ಇದ್ರಿ ಬಜರಂಗ್ ಇನ್ಸ್ಪೆಕ್ಟ್ರೆ? ಇಪ್ಪುದನ್ನೇ ಹೇಳ್ತಿಪ್ಪುದು ಮರ್ರೆ. ಇವ್ರು ಯಾವ ಮಹಾನುಭಾವರು ಅಲ್ಲ, ಹೋರಾಟಗಾರರು ಅಲ್ಲ. ಯಾವನೋ ಒಬ್ಬ ಬುದ್ಧಿವಂತ ತನ್ನ ಮನೆ ಮೇಲೆ ರಾಜಕಾಲುವೆ ಬತ್ತಂದಳಿ ಗೊತ್ತಾರ ಕೂಡಲೇ 3 ಕೋಟಿಗೆ ಆ ಮನೇನ ಇವ್ರಿಗೆ ಮಾಡ್ತಾರೆ. ಇವ್ರು ಖುಷಿಯಂಗೆ ಗೃಹ ಪ್ರವೇಶ ಮಾಡ್ತಿಪ್ಪತ್ತಿಗೆ ಆಫೀಸರ್ ಬಂದು ಇವ್ರ ಕಣ್ಣು ಮುಂದೆ ಮನೇನ ಹೊಡೆದಾಕಿ ಬಿಟ್ಟು, ಅದೇ ಟೆನ್ಷನಿಗೆ ಇವ್ರು ಅಂಡಿ ಪಿರ್ಕ್ಯಾರ. ಇವ್ರ ಮಾತು ಕೇಳ್ಕೊಂಡು ನೀವು ಅಂಡಿ ಪಿರ್ಕ್ಯಾರ. ಬಜರಂಗ್ ಇನ್ಸ್ಪೆಕ್ಟ್ರೆ, ನಾನು ನಮ್ಮ ಮಟ್ಟಿ ಕಳ್ಕೊಳ್ಳೋದು ಗ್ಯಾರಂಟಿ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮನೆ ನಾನು ಉಳಿಸ್ಕೊಡ್ತೀನಿ. ನಿಮ್ಮ ಮನೆ ಅಷ್ಟೇ ಅಲ್ಲ, ಇಲ್ಲಿರೋ ಎಲ್ರ ಮನೆನೂ ನಾನು ಉಳಿಸ್ಕೊಡ್ತೀನಿ. ಯಾಕೆ ಜಾನಿ ತಿಂಡಿನೂ ಮಾಡ್ದೆ ಇಲ್ಲಿ ಬಂದು ಕೂತಿದ್ದೀರಾ? ತಿಂಡಿ ಅಷ್ಟೇ ಅಲ್ಲ, ಜೀವನನೇ ಬೇಡ ಅನಿಸ್ಬಿಟ್ಟಿದೆ. ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಇಷ್ಟು ದಿನ ಆದ್ರೂ ಕೆಲಸ ಸಿಕ್ಕಿಲ್ಲ ಅಂತ ಬೇಜಾರಾ? ಇಲ್ಲಿ ತನಕ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ನೀವು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ನನಗೆ ಗೊತ್ತು. ಯಾಕೆ ಹೀಗೆ ಕೂತಿದ್ದೀರಾ ಹೇಳಿ? ಇವತ್ತು ಪುಟ್ಟಮಲ್ಲಿಯವ್ರ ಮನೆನ ಹೊಡೆದಾಕ್ತಾರಂತೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೀನಿ. ಅವ್ರ ಮನೆನ ಒಡೆದಾಕಿದ್ರೆ ಅವ್ರು ಯೋಚನೆ ಮಾಡ್ಬೇಕು, ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಿನ್ ಕರುಣೆ ಅನ್ನೋದೇ ಇಲ್ವಾ? ಮಧು, ಇಷ್ಟ ದಿನ ನಮ್ಮ ಜೊತೆಲಿದ್ರು,
ನೋಡಕ್ 4 ದೇಹ ಆದ್ರೂ ಒಂದೇ ಪ್ರಾಣದ ತರ ಇದ್ರು. ಅಂತವ್ರ ಮನೆ ಹೊಡೆದಾಕುವಾಗ ನಮಗ್ ಬೇಜಾರಾಗುತ್ತೆ ಇಲ್ವಾ? ನಾನು ನಿಮ್ ತರ ಭಾವುಕ ಜೀವಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ. ನಾವು ತಿಂಡಿ ಊಟ ಮಾಡೋದ್ ಬಿಟ್ರೆ ಅವ್ರ ಮನೆ ಒಡ್ದಾಕಲ್ವಾ? ಅವ್ರು ಒಂದ್ಸಲ ಡಿಸೈಡ್ ಮಾಡಾದ್ಮೇಲೆ ಯಾರೇನೇ ಹೇಳಿದ್ರು ಒಡ್ದು ಹಾಕೇ ಹಾಕ್ತಾರೆ. ಮನೆ ಹೋಗ್ಬಿಟ್ರೆ ಪುಟ್ಟ ಮಲ್ಲಿಯವ್ರನ್ನ ನೋಡಕ್ಕಾಗಲ್ವೇ? ಏನಂದ್ರೆ ಮನೆ ಹೊಡೆದಾಕ್ಬಿಟ್ರೆ ಗೌಡ್ರು ಎಲ್ಲಿ ಹೋಗ್ತಾರೆ ಅಂತ ಯೋಚನೆ ಮಾಡ್ತಾ ಇದೀನಿ. ಈ ಡ್ರಾಮಾ ಎಲ್ಲ ಬೇಡ. ಅವ್ರು ಎಲ್ಲಿರ್ಬೇಕು ಹೇಗಿರ್ಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡಿರ್ತಾರೆ. ನೀವೇನ್ ಯೋಚನೆ ಮಾಡೋ ಅಗತ್ಯ ಇಲ್ಲ. ಯಾರ್ಯಾರು ನಮ್ ಜೊತೆ ಎಷ್ಟೆಷ್ಟು ದಿನ ಇರ್ಬೇಕೋ ಅಷ್ಟೆಷ್ಟು ದಿನಾನೇ ಇರಕ್ಕಾಗೋದು. ಟೈಮ್ ಬಂದಾಗ ಎಲ್ರು ಹೋಗ್ತಾ ಇರ್ತಾರೆ. ನೀನೇನ್ ಮಧು ಆಗ್ಲೇ ಅವ್ರನ್ನ ಕಳಿಸಿರೋ ತರ ಮಾತಾಡ್ತಿದ್ಯಾ? ನಾನು ಅದಕ್ಕೆ ಅವಕಾಶ ಕೊಡಲ್ಲ. ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ಅವ್ರ ಮನೆನ ಉಳಿಸೋದಕ್ಕೆ ಹೋರಾಟ ಮಾಡ್ತೀನಿ. ಡೈಲಾಗ್ ಚೆನ್ನಾಗಿ ಹೇಳ್ತೀರಾ. ನೆಟ್ಟಿಗೊಂದ್ ಕೆಲ್ಸ ಹುಡ್ಕೊಳಕ್ಕಾಗಿಲ್ಲ, ಇನ್ನವ್ರ ಮನೆ ಕಾಪಾಡ್ತೀರಾ? ಮೊದ್ಲು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರನ್ನ ಕಾಪಾಡೋರಂತೆ. ನನ್ನ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ? ನಿಮ್ಮೇಲ್ ಮಾತ್ರ ಅಲ್ಲ, ನೀವ್ ಮಾಡೋ ಯಾವ ಕೆಲ್ಸದ ಮೇಲೂ ನಂಬಿಕೆ ಇಲ್ಲ. ಇದಕ್ಕೆ ನನ್ ಪುಟ್ಮಲ್ಲಿ ಅವ್ರು ಇಷ್ಟ ಆಗೋದು. ಅಂತ ದೇವತೆನ ನನ್ನ ಕಾಪಾಡ್ಕೊಳಕ್ ಆಗ್ತಿಲ್ವಲ್ಲ. ಅವ್ರನ್ನ ನೋಡದೆ ಮಾತಾಡಿಸ್ದೆ ಹೇಗಿರ್ಲಿ? ಅವ್ರು ಹೋಗೋದಕ್ಕಿಂತ ಮುಂಚೆ ನಾನಾದ್ರೂ ಮೇಲಕ್ಕೆ ಹೋಗ್ಬಾರ್ದಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಗೌಡ್ರು ಇಲ್ದೇ ಇರೋ ಜೀವನ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಣ್ಮುಂದೆ ಇದ್ದಾಗ ಜಗಳ ಆಡಿ ದೂರ ಹೋಗುವಾಗ ಗೆಳೆತನ ಬೇಕು ಅನ್ನಿ. ನೀವ್ ಗಂಡಸ್ರೆ ಎಷ್ಟು ಕೈಯಲ್ಲಿ ಸ್ಪೂನ್ ಇದ್ದಾಗ ತಿನ್ನಲ್ಲ, ಕೆಳಗ್ ಬಿದ್ಮೇಲೆ ಬೇರೆ ಸ್ಪೂನ್ ಬೇಕು ಅಂತೀರಾ. ಈಗೇನು ನೀವ್ ಬಂದ್ ತಿಂಡಿ ಮಾಡ್ತೀರಾ ಅಥವಾ ತಿಂಡಿ ತಗೊಂಡ್ ಹೋಗಿ ಮನೆ ಒಡೆಯಕ್ ಬರ್ತಾರಲ್ಲ ಅವ್ರು ಕೊಡ್ಲಾ? ನೋಡಪ್ಪ, ಇದೇ ಮನೆ ನೀನು ಹೊಡಿಬೇಕಾಗಿರೋದು. ಮೇಡಮ್, ನಾವೇನಿಲ್ಲ ಆಟ ಆಡಕ್ ಬಂದಿಲ್ಲ. ನಮ್ಗೆ ದೊಡ್ಡವರಿಂದ ಆಜ್ಞೆ ಆಗಿದೆ, ನಾವು ಅದನ್ನ ಪಾಲಿಸ್ಲೇಬೇಕು. ಯಾರ್ರೀ ದೊಡ್ಡವರು? ಅಮಾಯಕರು ಮನೆನ ಈ ರೀತಿ ಹೊಡಿತಿದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ರೇ ಮಿಸ್ಟರ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನಾವು ಆಟ ಆಡೋಕ್ಕೆ ಮನೆ ಹೊಡಿತಿಲ್ಲ, ಇಲ್ಲಿ ರಾಜ್ ಕಾಲುವೆ ಬರುತ್ತೆ, ಅದಕ್ಕೆ ಹೊಡಿತಾ ಇದ್ದೀವಿ. ಐ ಲೈಕ್ ಇಟ್. ನೀವು ಈ ಮಣ್ಣೆಯನ್ನು ಹೊಡೆದು ಬಿಟ್ರೆ ನಿಮ್ಮ ರಾಜ ಕಾಲುವೆ ಅಂತ ತುಂಬಿ ತುಳುಕ್ತದ? ಮೊದಲು ಇರುವ ಕಾಲುವೆಯನ್ನು ಕ್ಲೀನ್ ಮಾಡಿ ಆಮೇಲೆ ರಾಜ ಕಾಲುವೆ ಕಟ್ವಿರಂತೆ. ಹಲೋ ಮಿಸ್ಟರ್, ನಿಮ್ಗೆ ಏನಾರ ತಲೆಗೆಲೆ ಕೆಟ್ಟಿದ್ಯಾ? ಈ ರಾಜ್ ಕಾಲುವೆ ಮಾಡ್ತಿರೋದು ನಿಮ್ ಒಳ್ಳೇದಕ್ಕೋಸ್ಕರ. ದಯವಿಟ್ಟು ನಮ್ ಕೆಲ್ಸಕ್ಕೆ ಸಹಕಾರ ಮಾಡಿ. ನನ್ನ ಪ್ರಾಣ ಹೋದ್ರು ಸರಿ, ಈ ಮನೆ ಒಡೆಯಕ್ ಬಿಡಲ್ಲ. ಸರಿ, ನಿನ್ನ ಪ್ರಾಣ ಎಷ್ಟೊತ್ತಿಗೆ ಹೋಗುತ್ತೆ ಹೇಳು, ಆಮೇಲೆ ಮನೆ ಹೊಡಿತೀವಿ. ನಿನ್ನ ಆತ್ಮಕ್ಕೂ ಶಾಂತಿ ಸಿಗಲಿ. ಯಾವುದೇ ಕಾರಣಕ್ಕೂ ನಾವು ಮಟ್ಟಿ ಹೊಡೆಯಕ್ಕೆ ನಾವು ಬಿಡಲ್ಲ. ನಿಮ್ಗೇನಾದ್ರು ಬೇಕಾದ್ರೆ ಹೇಳಿ, ನಾ ಕೊಡ್ತೀನಿ. ಅದ್ರ ದಯವಿಟ್ಟು ನಮ್ಮ ಮಟ್ಟಿ ಮಾತ್ರ ಹೊಡಿಬೇಡಿ. ಏನ್ರಿ, ಡ್ಯೂಟಿ ಮೇಲಿರೋರಿಗೆ ಲಂಚ ಕೊಡಕ್ ಬರ್ತೀರಾ? ಇನ್ಸ್ಪೆಕ್ಟರ್, ಲಂಚ ಕೊಡಕ್ ಬಂದ ಅಂತೇಳಿ ಇವನ್ನ ಒದ್ದು ಒಳಗಾಕ್ರಿ. ಪಾಪ ಮಾರ್ರ, ಮನೆ ಕಳ್ಕಂತ ಎಂಬ ಟೆನ್ಷನ್ ಅಲ್ಲಿ ಎಂತೆಂಥದ್ದು ಮಾತಾಡ್ತೀನಿ. ಇವ್ರು ಇದುವರೆಗೂ ನಂಗೆ ಒಂದು ಚಾ ಕೊಡ್ಸಲ್ಲ ಮಾರ್ರ, ಇನ್ನು ಲಂಚ ಕೊಡ್ತಾರ? ಬದ್ರಂಗಿ ಇನ್ಸ್ಪೆಕ್ಟ್ರೆ, ಗಡ್ಡ ಬೋಳ್ಸಿ ಅಂದ್ರೆ ಬ್ಲೇಡೆ ಮೊಂಡು ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಬೇಜಾರು ಮಾಡ್ಕೊಂಡ್ಬೇಡಿ, ಸುಮ್ಮನೆ ಮಾತಿಗೆ ಹಂಗಂದ್ರೆ. ಗೌಡ್ರೆ, ಈಗ ಏನು ಮಾಡಕ್ ಆಗಲ್ಲ. ಅವ್ರ ಕೆಲ್ಸನ ಅವ್ರಿಗೆ ಮಾಡಕ್ ಬಿಡಿ, ಇಲ್ಲಾಂದ್ರೆ ಅಪರಾಧ ಆಗುತ್ತೆ. ಮಧುರ ಅವ್ರೆ, ನೀವೇ ಹೆಂಗೆ ಹೋಗ್ಬಿಟ್ರಿ? ಹೆಂಗ್ಯ ನಿಮ್ಮನ್ ಕಳ್ಕಂಡ ಹೆಂಗಿರ್ಲಿ ಅಂದ್ರೆ ಈ ಅಟ್ಟಿ ಕಳ್ಕಂಡ ಹೆಂಗಿರ್ಲಿ ಅಂತಿ. ಯಾವುದೇ ಕಾರಣಕ್ಕೂ ನಾ ಎಟ್ಟಿ ಹೊಡೆಯಕ್ ಬಿಡಲ್ಲ. ನಾನು ಎಟ್ಟಿ ಹೊಡೆಯಕ್ ಬಿಡಲ್ಲ. ನಾನು ಈ ಮನೆ ಹೊಡಿಲಿಕ್ಕೆ ಬಿಡುದಿಲ್ಲ. ನಾನು ಹೊಡೆಯಕ್ ಬಿಡಲ್ಲ. ಈ ಅಟ್ಟಿ ಕಳ್ಕಂಡ ಹೆಂಗಿರ್ಲಿ ಅಂತಿ. ಯಾವುದೇ ಕಾರಣಕ್ಕೂ ನಾ ಎಟ್ಟಿ ಹೊಡೆಯಕ್ ಬಿಡಲ್ಲ. ನಾನು ಎಟ್ಟಿ ಹೊಡೆಯಕ್ ಬಿಡಲ್ಲ. ನಾನು ಈ ಮನೆ ಹೊಡಿಲಿಕ್ಕೆ ಬಿಡುದಿಲ್ಲ. ನಾನು ಹೊಡೆಯಕ್ ಬಿಡಲ್ಲ. ಪುಟ್ಮಲ್ಲಿ ಅವ್ರೆ, ನೀವೇನು ಯೋಚನೆ ಮಾಡಬೇಡಿ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಮನೆನ ಹೊಡೆಯೋದಕ್ಕೆ ನಾನು ಬಿಡಲ್ಲ. ಬಿಡಲ್ಲ ಬಿಡಲ್ಲ. ಮೊದಲು ಇವನ್ ಪ್ರಾಣ ತೆಗಿರಿ, ಆಮೇಲೆ ಮನೆ ಹೊಡಿಯೋಣ. ತಮಾಷೆಗೆ ಗೌಡ್ರೆ, ಯಾಕೆ ಕಿರ್ಚ್ಕೋತಿದ್ದೀರಾ? ಏನಾಯ್ತು? ಮಧುರ ಅವ್ರೆ, ನೀವು ಹೇಳ್ದಂಗೆ ನಮ್ಮ ಮಟ್ಟಿ ರಾಜ ಕಾಲುವೆ ಮೇಲೆ ಬಂದ್ಬಿಟ್ಟದಂತ ಕನ್ಸು ಬಿದ್ದಿತ್ತು ಅನ್ನಿ. ಒಳ್ಳೆ ಕನ್ಸ್ಕಾರ ನೀವು. ನಾನೇನು ಸುಮ್ಮನೆ ಮಾತಿಗೆ ಹೇಳಿದ್ರೆ ಅದೇ ಕನ್ಸ್ಕೊಂಡಿದ್ದೀರಲ್ಲ. ಮಧುರ ಅವ್ರೆ, ನಮ್ಮ ಮಟ್ಟಿಗೆ ಏನೂ ಆಗಲ್ಲ ತಾನೆ? ಏನು ಆಗಲ್ಲ ಗೌಡ್ರೆ. ಹಾಗೇನಾದ್ರೂ ಅನುಮಾನ ಇದ್ರೆ ಆಫೀಸ್ಗೆ ಹೋಗಿ ವಿಚಾರಿಸಿ. ಆಯ್ತು ಮಧುರ ಅವ್ರೆ, ಈಗಲೇ ನಾನು ಆಫೀಸ್ಗೆ ಹೋಗಿ ಅದನ್ನೆಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ.
ಏನ್ ಮಾಡ್ತಾ ಇದ್ರಿ ಸಾ? ಕುಂಟೆ ಬಿಲ್ಲೆ ಆಡಕ್ಕೆ ಗೆರೆ ಎಳಿತಾ ಇದ್ದೀವಿ. ಬನ್ನಿ ನೀವು ಸೇರ್ಕೊಳ್ಳಿ. ಹೇಳೋದ್ ನೋಡಿ, ರಾಜ್ ಕಾಲುವೆಗೋಸ್ಕರ ಮನೆ ಹೊಡಿತಿದ್ದೀವಿ. ನಿಮಗೆ ಕೈ ಮುಗಿದ್ ಕೇಳ್ಕತ್ತೀನಿ, ನಮ್ಮ ಹೊಟ್ಟೆ ಮಾತ್ರ ಹೊಡೆದಾಕ್ಬೇಡಿ. ಸರ್ ಪ್ಲೀಸ್ ಸರ್, ಇವ್ರ ಮನೆ ಹೊಡಿಬೇಡಿ ಸರ್. ಇವ್ರನ್ನ ಕಳ್ಕೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹೌದು ಸರ್, ಇವರು ನಮ್ಮ ತಾಯಿ ಇದ್ದಾಗೆ. ಇವರನ್ನು ದೂರ ಮಾಡ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹೌದು ಸರ್, ಇವ್ರ ಮನೆ ಹೊಡಿಬೇಡಿ ಸರ್. ಚಾ ನಮ್ಮ ಹೊಟ್ಟಿನ ಹೊಡಿಬೇಡಿ ಚಾ. ಹೊಡಿಬೇಡಿ ಸರ್. ನಮ್ಮ ಮಾತು ಕೇಳಿ ಚಾ, ಹೊಡಿಬೇಡಿ ಚಾ. ಏಯ್ ಸಾಕ್ ಸುಮ್ನಿರ್ರಿ, ನಾವು ಇದು ಒಂದು ಮನೆ ಹೊಡಿಯಕ್ ಬಂದಿಲ್ಲ. ಮತ್ತೆ ನೋಡ್ರಿ, ಇಡೀ ಏರಿಯಾ ರಾಜ್ ಕಾಲುವೆ ಮೇಲಿದೆ. ಪೂರ್ತಿ ಏರಿಯಾ ಹೊಡೆದಾಕ್ತೀವಿ.